ದರ್ಶನ್ ಚಾರ್ಜ್ ಶೀಟು ಪೊಲೀಸ್ನವರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಮಾನ್ಯ ಮೀಡಿಯಾ ಸ್ನೇಹಿತರು ನಮಗೆ ಚಾರ್ಜ್ ಶೀಟ್ ಸಿಕ್ಕಿದೆ ಅಂತ ಪ್ರಚಾರ ಮೀಡಿಯಾಗಳಲ್ಲಿ ಆಗ್ತಿದೆ. ಮತ್ತು ಚಾರ್ಜ್ ಶೀಟಲ್ಲಿ ಇರೋದೊಂದು ಮತ್ತು ಸ್ವಲ್ಪ ಮಸಾಲೆ ಹಾಕಿ ಇನ್ನೂ ಹೆಚ್ಚು TRP ಬರಲಿ ಅಂತ ಪ್ರಚಾರ ಮಾಡ್ತಿದ್ದಾರೆ. ಮತ್ತು ನಾವು ಚಾರ್ಜ್ ಶೀಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಸುಳ್ಳು ಸುದ್ದಿ ಹಬ್ಬೋದು ಬೇಡ. ಪೊಲೀಸವರು ಸಲ್ಲಿಸಿರುವಂತಹ ಚಾರ್ಜ್ ಶೀಟಲ್ಲಿ ಏನಿದೆ ಅಂತ, ಮೊದಲನೇ ಪೇಜಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮತ್ತು ಈ ಕೇಸ್ ಬಂದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರೋದು. 3853 ಪುಟ, 4000 ಪುಟದಲ್ಲಿ 3853ನೇ ಪುಟದಲ್ಲಿ ದರ್ಶನ್ ಅವರ ಬಗ್ಗೆ ಸಂಪೂರ್ಣವಾಗಿ ಇದೆ. ಮತ್ತು A2 ಆರೋಪಿ ದರ್ಶನ್ ಹೆಸರು ದರ್ಶನ್ ಆಲಿಯಾಸ್ ಡಿ ಬಾಸ್ ಅಂತಿದೆ. ಮತ್ತು ಅವ್ರ ತಂದೆಯ ಹೆಸರು ತೂಗುದೀಪ ಶ್ರೀನಿವಾಸ್, ಲೇಟ್ ತೂಗುದೀಪ ಶ್ರೀನಿವಾಸು. ಇವರು ಅರೆಸ್ಟ್ ಆಗಿದ್ದು 11/6/2024. ಇವರ ವಯಸ್ಸು ಬಂದು 47 ವರ್ಷ. ಇವರ ಒಂದು ವಾಸಸ್ಥಳ ಯಾವುದು ಅಂದರೆ ರಾಜರಾಜೇಶ್ವರಿ ನಗರ. ಇದೆಲ್ಲ ಮೀಡಿಯಾ ಸ್ನೇಹಿತರಿಗೆ ಗೊತ್ತಿದೆ. ಇದು ಮೊದಲನೇ ಚಾರ್ಜ್ ಶೀಟಲ್ಲಿ ಅವ್ರ ಬಗ್ಗೆ ಇರುವಂತಹ ಡೀಟೇಲ್ಸು. ಮತ್ತು ಅವ್ರ ಮೇಲೆ ಇರುವಂತಹ ಸೆಕ್ಷನ್, ಈ ಕೇಸಲ್ಲಿ ಆಗಿರುವಂತಹ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ. ಮೇಯ್ನ್ ಸೆಕ್ಷನ್ 302, ಇನ್ನು 120B, 147, 148, 149, 363 IPC ಸೆಕ್ಷನ್ಗಳು, ಸಣ್ಣ ಪುಣ್ಣ ಸೆಕ್ಷನ್ಗಳು ಸೇರಿಸಿದ್ದಾರೆ. ಮತ್ತು ಮೇಯ್ನ್ ಸೆಕ್ಷನ್ ಬಂದು 302 ಕೊಲೆ ಕೇಸು. ಮತ್ತು ಇವ್ರ ಮೇಲೆ ಮೊದಲು ಯಾವುದನ್ನ ಕೇಸ್ ಇತ್ತಂತ 2001ನಲ್ಲಿ ಇವ್ರ ಮೇಲೆ ಒಂದು ಕೇಸಿದೆ. ಮತ್ತು 2022-23ಯಲ್ಲಿ ಕೇಸ್ ಆಗಿದೆ. ಮತ್ತು 2024ಅಲ್ಲಿ ಕೇಸು, 3 ಕೇಸ್ ಇದೆ ಇವ್ರ ಮೇಲೆ. ಮತ್ತು ಇವರು ಈಗ ಸದ್ಯ ಬಳ್ಳಾರಿ ಕಾರಾಗೃಹದಲ್ಲಿ ಇದ್ದಾರೆ ಅಂತ ಚಾರ್ಜ್ ಶೀಟಲ್ಲಿ ನಮೂದನೆ ಆಗಿದೆ. ಮತ್ತು ಇವರು ಯೂಸ್ ಮಾಡಿದ್ದಂತಹ ಐಫೋನು, ಅದರದ್ದು IMEI ನಂಬರು, ಇವ್ರ ಮೊಬೈಲ್ ನಂಬರು ನಮೂದನೆ ಆಗಿದೆ. ಅದು ಬಿಟ್ಟರೆ ಬೇರೆ ಏನು ಚಾರ್ಜ್ ಶೀಟಲ್ಲಿ ಮೊದಲನೇ ಪೇಜಲ್ಲಿ ಇಲ್ಲ. ಯಾರೇ ಆಗಲಿ ಮೀಡಿಯಾದಲ್ಲಿ ಅದು ಇದು ಇದೆ ಅಂತಾರೆ ತಿಳ್ಕೊಬೇಡ್ರಿ. ಇಷ್ಟೇ ಮೊದಲನೇ ಪೇಜ್ ಚಾರ್ಜ್ ಶೀಟಲ್ಲಿರೋದು. ನೆಕ್ಸ್ಟ್ ಪೇಜ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.